ಬಗ್ಗೆ ಅವರ ಅಭಿಮಾನಕ್ಕೆ ಋಣಿ. ಸದ್ದು ಆಪಾದ ಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಗೃಹ ಪ್ರವೇಶ ಅಂತಕ್ಕಂಥದ್ದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂತಹ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಸಂಸ್ಕಾರ. ಒಬ್ಬ ಮನುಷ್ಯ ಒಂದು ಕಡೆ ನೆಲೆ ನಿಲ್ಲಬೇಕು ಅಂತಾದಾಗ ಆ ನೆಲೆ ಯಾವ ಯಾವ ವಿಚಾರಗಳಿಂದ ತುಂಬಿರಬೇಕು ಅಂತ ತಿಳಿಸ್ಕೊಡ್ತಕ್ಕಂಥದ್ದೇ ಗೃಹ ಪ್ರವೇಶ ಅಂತದ್ದು. ಹಿಂದೆ ಎಲ್ಲ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಒಂದು ಗಾದೆ. ಮನೆನ ಕಟ್ಟಬೇಕು ಅಂತ ಅದರ ಅರ್ಥ. ಇವತ್ತು ಹಲವಾರು ವಿಚಾರಗಳಲ್ಲಿ ಪಟ್ಟಣಗಳಲ್ಲಿ ಆ ಮನೆ ಕಟ್ಟೋದು ಅನ್ನೋ ಪದ್ಧತಿ ಹೊರಟೋಗಿದೆ. ವಿ ಆರ್ ಮೂವಿಂಗ್ ಇನ್ ಅಂತ ಹೇಳಿರ್ತಾರೆ, ಪ್ಲೀಸ್ ಕಮ್ ಅಂಡ್ ಗ್ರೇಸ್ ಅಂತ. ಸೊ ಕಟ್ಟೋದು ಅನ್ನೋ ಪರಿಕಲ್ಪನೆ ಇತ್ತಲ್ಲ, ಆ ಪರಿಕಲ್ಪನೆಯಲ್ಲಿ ಪ್ರತಿಯೊಂದು ಭಾವನೆಗಳು ಒಳಗಿರುತ್ತವೆ. ಮುಖ್ಯವಾಗಿ ಆ ಸದನದಲ್ಲಿ ಶಾಂತಿ, ಸುವ್ಯವಸ್ಥೆ, ನೆಮ್ಮದಿ ಕಾಣಬೇಕು. ಹಾಗೆ ಕಾಣಬೇಕು ಅಂತಂದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥದ್ದು ಕೇವಲ ಇಟ್ಟಿಗೆ, ಮರಳು, ಸಿಮೆಂಟು ಅಷ್ಟೇ ಅಲ್ಲ. ಅಲ್ಲಿ ಭಗವಂತನ ಆವಾಸ ಸ್ಥಾನ ಆಗ್ಬೇಕು. ಭಗವಂತ ಅಲ್ಲಿ ನಿಂತು 10 ಹಲವು ಕೆಲಸಗಳನ್ನ ನಮಗೆ ಮಾಡಿಕೊಡ್ಬೇಕು. ಅನುದಿನ ಅನುಕ್ಷಣ ನಮಗೆ ಅಲ್ಲಿ ನೆಮ್ಮದಿ ಸಿಗಬೇಕು. ಆ ಮನೆಯಲ್ಲಿ ಕೂತಂಥದ್ದು ಧರ್ಮ ಕಾರ್ಯಗಳು ನೆರವೇರಬೇಕು. ಉತ್ತಮ ಕಾರ್ಯಗಳಿಗೆ ಆ ಸದನ ಲಕ್ಷ್ಮೀ ಸದನವಾಗಿ ನಿಲ್ಲಬೇಕು. ಆ ಲಕ್ಷ್ಮೀ ಸದನ ಕೂಡ ಲಕ್ಷ್ಮಿ ಬರ್ತಕ್ಕಂಥದ್ದು ಯಾವತ್ತೂ ಕೂಡ ಉತ್ತಮ ಮಾರ್ಗದಿಂದ ಬರಬೇಕು. ಅನ್ಯ ಮಾರ್ಗದಿಂದ ಸಂಪಾದನೆ ಮಾಡಿದಾಗ ನಾವು 30,000 ರೂಪಾಯಿ ಕೊಟ್ಟು ಕರ್ಲಾನ್ ಹಾಸಿಗೆ ತಗೋಬಹುದು ಹೊರತು ನಿದ್ದೆ ತಗೊಳ್ಳಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಶಾಂತಿ, ನೆಮ್ಮದಿ, ಸುಖ ಇದು ಸಿಗಬೇಕು ಅಂತಂದ್ರೆ ನ್ಯಾಯ ಮಾರ್ಗದಿಂದ ಸಂಪಾದನೆ ಆದಂತ ಹಣ ಆಗಬೇಕು. ಹಾಗೆ ಸಂಪಾದನೆ ಮಾಡಿದಂಥದ್ರಿಂದ ನೆಲೆಯನ್ನ ಕಂಡ್ಕೋಬೇಕು. ಅಲ್ಲಿ ಲಕ್ಷ್ಮೀನಾರಾಯಣರ ಸದನ ಆಗುತ್ತೆ. ಯಾವಾಗ ಲಕ್ಷ್ಮೀನಾರಾಯಣರು ಅಲ್ಲಿ ನೆಲೆಸ್ತಾರೆ, ಆಗ ಇನ್ನೇನು ಶತಾಬ್ದಿ ಎಕ್ಸ್ಪ್ರೆಸ್ ಬಂದ್ರೆ ತಾನಾಗೆ ಗೇಟ್ಗಳೆಲ್ಲ ಕ್ಲೋಸ್ ಆಗೋ ಹಾಗೆ ಯಾವಾಗ ಭಗವಂತನ ಒಳಗೆ ಬರ್ತಾನೆ, ಆಗ ನೀವು ಬೆಳಗ್ಗೆ ಮಂತ್ರ ಹೇಳುವಾಗ ನೀವು ಗಮನಿಸಿರ್ತೀರಿ, ಅಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ಹೇಳ್ತಕ್ಕಂಥ ಪದ್ಧತಿ. ಅದರ ಅರ್ಥ ಏನು ಅಂತಂದ್ರೆ, ಯಾವಾಗ ನಾವು ಆ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯವನ್ನ ಕರಿತೇವೆ, ಶಾಸ್ತ್ರೋಕ್ತವಾಗಿ ಕರಿತೇವೆ, ಬಂದು ನಿಂತ್ಕೊಳ್ಳಪ್ಪ ಇಲ್ಲಿ ಅಂತ ಕರಿತೇವೆ, ಆಗ ಆ ನೆಗೆಟಿವ್ ಫೀಲಿಂಗ್ಸ್ ಅಂತ ದುರ್ಜನರು ಇರ್ತಕ್ಕಂಥದ್ದು, ರಾಕ್ಷಸ ಪ್ರವೃತ್ತಿಗಳು ತನ್ನಿಂದ ತಾನೇ ದೂರವಾಗುತ್ತೆ ಅಂತಕ್ಕಂಥದ್ದು. ಹಾಗೆ ಗೃಹ ಪ್ರವೇಶಕ್ಕೆ ಬಹಳ ದೊಡ್ಡ ಒಂದು ಮಹತ್ವ ಇದೆ. ಆ ಗೃಹ ಪ್ರವೇಶವನ್ನ ಒಳ್ಳೆ ಮುಹೂರ್ತದಲ್ಲಿ ಮಾಡಬೇಕು. ಆ ಮುಹೂರ್ತದಲ್ಲಿ ಮಾಡಿದಾಗ ಶಾಸ್ತ್ರೋಕ್ತವಾಗಿ ಭಗವಂತನನ್ನ ಕರೆದಾಗ ಲಕ್ಷ್ಮೀನಾರಾಯಣರ ಸಮೇತ ಸತ್ಯನಾರಾಯಣನಾಗಿ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು. ಆ ಮನೆಯಲ್ಲಿ ಯಾವತ್ತೂ ಶುಭ ಕಾರ್ಯಗಳು ಎಲ್ಲವೂ ನೆಲೆ ನಿಲ್ತಕ್ಕಂಥದ್ದು. ಅಲ್ಲಿಂದ ಉತ್ತರೋತ್ತರ ಅಭಿವೃದ್ಧಿಯನ್ನ ಹೊಂದತಕ್ಕಂಥದ್ದು ಅನ್ನೋದನ್ನ ಪರಿಕಲ್ಪನೆಯನ್ನ ಇಟ್ಕೊಂಡು ಗೃಹ ಪ್ರವೇಶವನ್ನ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅದರ ಉದ್ದೇಶ ಏನು ಅಂತಂದ್ರೆ, ಮೊದಲನೇದಾಗಿ ಭಗವಂತನನ್ನ ನಾವಿಲ್ಲಿ ಕರ್ಕೊಳ್ತಕ್ಕಂಥದ್ದು ಅಂತ. ಅದು ಗೃಹ ಪ್ರವೇಶ ಅಂತ. ಗೃಹಕ್ಕೆ ಬರಬೇಕಾದಂಥದ್ದು ಅಧಿಪತಿ ಆಗಿರ್ತಕ್ಕಂಥ ನೆನ್ನೆಲ್ಲ ಮಾಡಿದ್ದಾರೆ. ವಾಸ್ತು ಹೋಮವನ್ನ ಮಾಡಿದ್ದಾರೆ, ರಾಕ್ಷೋಗ್ನವನ್ನ ಮಾಡಿದ್ದಾರೆ, ಎಲ್ಲವನ್ನು ಕರೆದಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ಎಲ್ಲ ದೇವತೆಗಳು ಬಂದು ಇರಬೇಕು ಅಂತ. ಎಲ್ಲಿ ಹರಿಕಥಾಮೃತ ಸಾರವೋ ಅಲ್ಲಿ ಗಂಗಾ, ಯಮುನೆ, ಗೋದಾ, ಸಿಂಧು, ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವವು ವಲ್ಲಭ ಶ್ರೀ ಪುರಂದರ ವಿಠಲ ಮೆಚ್ಚುವನು ಅಂತ. ಹಾಗೆ ಧರ್ಮ ಕಾರ್ಯಗಳಾಗಬೇಕಾದಂಥ ಸಂದರ್ಭದಲ್ಲಿ ನಾವು ಬೇರೆ ಯಾವ ತೀರ್ಥಯಾತ್ರೆಗಳಿಗೆ ಹೋಗದೇ ಇದ್ರೂ ಕೂಡ ಭಗವನ್ ನಾಮಸ್ಮರಣೆಯಿಂದ, ವಿಶೇಷತಃ ಕಲಿಯುಗದಲ್ಲಿ ಭಗವನ್ ನಾಮಸ್ಮರಣೆಯಿಂದ ಎಲ್ಲ ತೀರ್ಥಗಳು ತಾವಾಗೇ ಬಂದು ನಿಂತ್ಕೊಳ್ತವಂತೆ. ಹಾಗಾಗಿ ಆ ಪುಣ್ಯಗಳೆಲ್ಲ ಇಲ್ಲಿ ನೆರವೇರ್ತಕ್ಕಂಥದ್ದು ಅಂತ ಈ ಒಂದು ಸುಸಂದರ್ಭದಲ್ಲಿ ತಾವೆಲ್ಲರೂ ಕೂತ ನನ್ನ ಸಹೋದರ ಈಗಾಗಲೇ ತಿಳಿಸಿದ್ದಾನೆ, ತಾವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರಿ ಅಂತ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ತಾವು ನಿಂತು ಈ ಗೃಹ ಪ್ರವೇಶವನ್ನ ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದೀರಿ. ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ಇಲ್ಲಿ ಬಂದಿದೆ. ಬಹಳಷ್ಟು ಮನೆಗಳಲ್ಲಿ ದೇವ್ರ ಮನೆಗಳಿರಲ್ಲ. ಇತ್ತೀಚಿನ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ ನೋಡಿದೆ, ಅಲ್ಲಿ ಅಡುಗೆ ಮನೆನೇ ಇಲ್ಲ, 4 ಬೆಡ್ರೂಮ್ ಹೌಸ್ ಅಂತ. ಅಡುಗೆ ಮನೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ
henceforth no cooking in the house. We are only ordering through Swiggy, Swiggy and Zomato ಅಂತ. ಅಂದ್ರೆ ಪ್ಯಾಂಟ್ರಿ ಪ್ಲೇಸ್ ಅಂತ ಒಂದು ಮಾಡಿದ್ದಾರೆ ಅಷ್ಟೇ, ಹೊರಗಿಂದ ತರಿಸಿ ತಿಂತಕ್ಕಂಥದ್ದು ಅಂತ. ಆ ಸಂಸ್ಕಾರಗಳೆಲ್ಲ ಇರೋ ಹೊತ್ತಿಗೆ ಬಹಳಷ್ಟು ತೊಂದರೆಗಳನ್ನ ನಾವು ನೋಡ್ತಾ ಇದ್ದೀವಿ. ಪಾಶ್ಚಾತ್ಯ ಸಂಸ್ಕೃತಿಗಳಿಗೆ ಅದೆಲ್ಲ ಹೋಗಬಹುದು, ನಮ್ಮ ಸಂಸ್ಕೃತಿಗೆ ಅದಲ್ಲ. ಆದ್ದರಿಂದ ದೇವರ ಮನೆ, ಅಡುಗೆ ಮನೆ, ಅಲ್ಲೆಲ್ಲ ಕೂಡ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ಇರತಕ್ಕಂಥದ್ದು. ವೆಂಕಟೇಶ ಕಲ್ಯಾಣದಲ್ಲಿ ಆ ವೆಂಕಟೇಶನಾಗಿರುತ್ತೆ. ಎಲ್ಲ ದೇವಾನುದೇವತೆಗಳು ಬ್ರಹ್ಮಾದಿಗಳೆಲ್ಲ ಬಂದು ಅಲ್ಲಿ ಸ್ವಾಮಿ ಪುಷ್ಕರಣಿ ಹತ್ರ ಸೇರ್ತಾರೆ. ಸೇರುವಂತ ಸಂದರ್ಭದಲ್ಲಿ ಅನ್ನಂ ಸರಸ್ವತಿ ಕುರ್ಯಾತ್ ಬ್ರಹ್ಮ ಕುರ್ಯಾತ್ ತಥಾ ಹರೇ ಸೂಪಂ ಕುರ್ಯಾತ್ ಮಹಾನ್ ಲಕ್ಷ್ಮಿ ಘೃತಂ ನಾರಾಯಣ ಸ್ವಯಂ ಅಂತ ಹೇಳಿರ್ತಕ್ಕಂಥದ್ದು ಅಂತ. ತುಪ್ಪ ಕಾಯಿಸ್ಕೊಳ್ಳುವಾಗ ಅಯ್ಯೋ ಅನ್ಕೊಂಡ್ಬಿಡ್ಬಾರ್ದು ಯಾರನ್ನು, ಯಾಕಂದ್ರೆ ನಾರಾಯಣ ಕಾಯಿಸ್ತಾ ಇರ್ತಕ್ಕಂಥದ್ದು ತುಪ್ಪ ಅಂತ. ಎಷ್ಟರಲ್ಲಿ ಕಾಯಿಸ್ದ ಅಂತಂದ್ರೆ ಅಷ್ಟು ಜನ ದೇವತೆಗಳಿಗೆ ಕೊಡಕ್ಕೆ ಸ್ವಾಮಿ ಪುಷ್ಕರಣಿ ಪೂರ್ತಿ ತುಪ್ಪ ಕಾಯಿಸ್ದ ಅಂತ ಹೇಳ್ತಕ್ಕಂಥದ್ದು ನಾವು ಕಂಡಿರ್ತೀವಿ. ಆದ್ರಿಂದ ಅಡುಗೆ ಮನೆಯಲ್ಲಿ ದೇವರ ಸಾನ್ನಿಧ್ಯ, ದೇವರ ಮನೆಯಲ್ಲಿ ಸಾನ್ನಿಧ್ಯ ಇದ್ದೇ ಇರುತ್ತೆ. ಹಾಗೆ ಇಡೀ ಮನೆಯ ಪ್ರತಿ ಇಂಚಿನಲ್ಲೂ ಕೂಡ ಭಗವಂತನ ತೃಪ್ತಿಯಿಂದ, ಅವನ ಕರುಣೆಯಿಂದ ಎನ್ನದೆಂಬ ಮಾತು ಎಂದಿಗೂ ಬೇಡ ಅಂತ ಹೇಳಿ ಗೋಪಾಲದಾಸರು ಹೇಳ್ತಾರೆ. ಹೊನ್ನು ಹಣ ಕೊಡಿಸಲು ಬೇಡ, ಜನರಿಂದ ಮನ್ನಣೆ ಮಾಡಿಸಬೇಡ, ಎನ್ನದೆಂಬ ಮಾತು ಎಂದೆಂದಿಗೂ ಬೇಡ, ನಿನ್ನ ನಾಮವ ಕದ್ದ ಕುನ್ನಿ ನಾನೆಂದೆನಿಸುತ್ತ ರನ್ನದ ಸರಪಳಿಯ ಎನ್ನ ಕಾಲಿಗೆ ತೊಡಿಸಿ ನಿನ್ನ ಪುರ ಕೊಯ್ಯೋ ಕೃಷ್ಣ, ನಿನ್ನ ಅರಮನೆ ಕಾಯುವ ಕುನ್ನಿ ನಾನಾದರೆ ಸಾಕೋ ಕಂಪನ್ನ ಗೋಪಾಲ ವಿಠಲರೇ ಅಂತ ಹೇಳ್ತಾರೆ. ಹಾಗೆ ಇರ್ತಕ್ಕಂಥದ್ದೆಲ್ಲನೂ ಎಲ್ಲ ಬಂದಿರತಕ್ಕಂಥದ್ದು ನಿಂದು, ನಂದೇನಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಭಾವನೆಯನ್ನ ಇಟ್ಕೋಬೇಕು. ಈ ಮನೆಯೂ ಕೂಡ ನಿನ್ನದೇ, ಇಲ್ಲಿ ಎಲ್ಲ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಕೇಳ್ಕೊಳ್ಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿಯೋ ಹರಿಯ ಕರುಣೆಯೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳಿ ಎಲ್ಲವನ್ನು ಕೃಷ್ಣಾರ್ಪಣ ಅಂತ ಹೇಳೋ ಒಂದು ಬುದ್ಧಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಸ್ವಬುದ್ಧಿಯಿಂದ ಆ ಭಗವಂತ ಕೊಟ್ಟಿದ್ದನ್ನ ಭಗವಂತನಿಗೆ ಅರ್ಪಿಸ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸ ಎಲ್ಲ ನೆನ್ನೆಯಿಂದ ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನೆರವೇರಿ ಲಕ್ಷ್ಮೀನಾರಾಯಣರ ಸನ್ನಿಧಾನ, ಸತ್ಯನಾರಾಯಣನ ಸನ್ನಿಧಾನ ಎಲ್ಲವೂ ಕೂಡ ಇಲ್ಲಿ ಬಂದಿದೆ. ಈ ಮನೆಯಲ್ಲಿ ಎಲ್ಲ ಅನುಕೂಲಕರಗಳ ರೀತಿಯಲ್ಲಿ ಅವರಿಗೆ ಶಾಂತಿ, ಸುವ್ಯವಸ್ಥೆ, ನೆಮ್ಮದಿ ದೊರಕಲಿ. ಈ ಮನೆಯಲ್ಲಿ ಗೃಹ ಶಾಂತಿ, ಗ್ರಹ ಶಾಂತಿ, ಎಲ್ಲ ರೀತಿಯಾದ ಶಾಂತಿಯಿಂದ ಅವರಿಗೆ ದೊರಕುವಂತಾಗಲಿ ಅನ್ನೋದನ್ನ ಆಚಾರ್ಯರು ವಿವಿಧವರು ಎಲ್ಲ ಪ್ರಾಸಂಗಿಕವಾಗಿ ಬರತಕ್ಕಂತಹ ಮತ್ತು ಶಾಸ್ತ್ರೋಕ್ತವಾಗಿ ಹೇಳಿರ್ತಕ್ಕಂಥ ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ. ಬಂಧು ಜನಾನ ಬಂದಿರತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಊಟೋಪಚಾರವೂ ನೆರೆದಿದೆ, ಅದು ಮುಖ್ಯ. ಆದ್ರಿಂದ ಎಲ್ಲರೂ ಸಂತುಷ್ಟರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಆಚಾರ್ಯರ ವಿಶೇಷ ಕರುಣೆ, ಅವರ ಆಶೀರ್ವಾದ, ಹರಿವಾಯು ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಕ್ಕಂಥದ್ದು. ಅವರಿಬ್ಬರು ದೊಡ್ಡವರಾದ್ರಿಂದ ಚಿಕ್ಕಮ್ಮ ಅಂತಂದ್ರೆ ತಾಯಿ, ಚಿಕ್ಕಪ್ಪ ಅಂದ್ರೆ ತಂದೆ ಸ್ಥಾನ. ಹಾಗಾಗಿ ಅವರಿಗೆ ಆಶೀರ್ವಾದ ಅಂತ ಹೇಳುವಷ್ಟು ಶಕ್ತಿ ನಮಗಿಲ್ಲ. ಮನಪೂರ್ವಕವಾದ ನಮನಗಳು. ಹರಿವಾಯು ಗುರುಗಳು ಅವರಿಗೆ ಸದಾ ಆಶೀರ್ವಾದವನ್ನ ಕೊಟ್ಟು ಕಾಪಾಡಲಿ ಅಂತ ನಮಸ್ಕಾರ ಪೂರ್ವಕವಾಗಿ ಅವ್ರು ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದ.